ಬರ್ತ್ಡೇ ದಿವಸ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಹೇಳು ಅಜಯ್, ಕಲ್ಯಾಣಿ ಬಾಯ್ ಫ್ರೆಂಡ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ, ಬಾಯ್ ಫ್ರೆಂಡ್ ಬಗ್ಗೆ ಗೊತ್ತಾಗಿಲ್ಲ. ಬಟ್ ಒಂದು ಹೊಸ ವಿಷಯ ಗೊತ್ತಾಯ್ತು. ಕಲ್ಯಾಣಿ ಅವರು ಮುಂಬೈಗೆ ಹೋಗಿದ್ರಲ್ಲ, ಅದೇ ದಿನ ಅದೇ ಫ್ಲೈಟಲ್ಲಿ ಭೈರವಿ ಅವ್ರ ಅಣ್ಣ ಮೋಹನ್ ಕೂಡ ಹೋಗಿದ್ರು. ವಾಟ್? ಇಬ್ರು ಅದೇ ಫ್ಲೈಟಲ್ಲಿ ಹೋಗಿದ್ರಾ? ಹೌದು. ಅದು ಆಕಸ್ಮಿಕನೋ ಇಲ್ಲ ಕಲ್ಯಾಣಿ ಅವ್ರ ಬಾಯ್ ಫ್ರೆಂಡ್ ಭೈರವಿ ಅವ್ರ ಅಣ್ಣನೇ ಇರ್ಬೋದಾ ಅಂತ ನಂಗೆ ಡೌಟ್ ಇದೆ. ಇಲ್ಲ ಅಜಯ್, ಕಲ್ಯಾಣಿ ಅವ್ರ ಮನೆ ಕೆಲಸದವ್ರು ಹೇಳಿದ್ದು ಕಲ್ಯಾಣಿ ಅವ್ರಿಗೆ ಅಫೇರ್ ಇದ್ದಿದ್ದು ಒಬ್ಬ ಡೆಂಟಿಸ್ಟ್ ಜೊತೆಗೆ ಅಂತ. ಆದ್ರೆ ಭೈರವಿ ಅವ್ರ ಅಣ್ಣ ಡೆಂಟಿಸ್ಟ್ ಅಲ್ಲ. ಅಲ್ಲಿಗೆ 4 ಸಿಂಗರ್ಸ್ ಒಬ್ಬ ವ್ಯಕ್ತಿಯ ಐಡೆಂಟಿಟಿನ ಮುಚ್ಚಿಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಮನುಷ್ಯನಿಂದಲೇ ಅವ್ರು ಕೊಲೆ ಆಗೋದ್ರು. ಸೊ ವಾಟ್ ನೆಕ್ಸ್ಟ್? ಇನ್ನೇನು ಮಾಡೋದು? ಡೈರೆಕ್ಟಾಗಿ ಹೋಗಿ ಭೈರವಿ ಅವ್ರ ಅಣ್ಣನ ವಿಚಾರಣೆ ಮಾಡೋದು. ಒಳ್ಳೆ ನಿರ್ಧಾರ, ಹೋಗ್ಬಾ. ಮತ್ತೆ ಸಂಗೀತ ಅವ್ರನ್ನ ಮೀಟ್ ಮಾಡಿದ್ರಾ? ಮಾತಾಡ್ಸಿದ್ರಾ? ಹಾ, ಅವ್ರ ಮನೆ ಆಚೆನೇ ಇದ್ದೀನಿ. ಸದ್ಯಕ್ಕೆ ಇವರು ರೇವತಿ ಥರ ಸೇಫ್ ಅನ್ಸುತ್ತೆ. ಅಂದರೆ ಅವ್ರಿಗೂ ರೇವತಿ ಥರ ಅಲ್ಲಿನ ಸಮಸ್ಯೆ ಇಲ್ಲ, ಡೆಂಟಿಸ್ಟ್ ಪರಿಚಯ ಇಲ್ಲ. ಅಷ್ಟೇ ಅಲ್ಲ, ಕೊಲೆ ಆಗಿರೋ ಕಲ್ಯಾಣಿ ಭೈರವಿ ಹಂಸ ಇವ್ರಿಗೆ ಟ್ರೀಟ್ ಮಾಡಿರೋ ಡೆಂಟಿಸ್ಟ್ ಬಗ್ಗೆ ಸಂಗೀತ ಅವ್ರ ಮನೆಯವ್ರಿಗೂ ಏನೂ ಗೊತ್ತಿಲ್ಲ. ಏನಕ್ಕ ಈ ಕೇಸು ಇಳಿದಷ್ಟು ಆಳಕ್ಕೆ ಹೋಗ್ತಿದೆಯಲ್ಲ? ಕತ್ಲಲ್ಲಿ ಹುಡುಕ್ತಿದ್ದೀವಿ. ಮಿಂಚುಳಿದ ಬೆಳಕು ಬಿದ್ದರೂ ಸಾಕು, ಈ ಕೇಸಲ್ಲಿ ಮಿಂಚಿನ ಸಂಚಾರ ಆಗುತ್ತೆ. ಸಂಚಲನ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ಮಾಡ್ತೀನಿ. ಬಾಯ್. ಸರಿ ಅಕ್ಕ, ಬಾಯ್. ಸಾರಿ, ಐ ಕೆಪ್ಟ್ ಯು ವೇಟಿಂಗ್. ಇಲ್ಲ ಪರವಾಗಿಲ್ಲ. ತಪ್ಪು ತಿಳ್ಕೊಬೇಡಿ, ನಮ್ಮ ತಂಗಿ ಸೇಫ್ಟಿಗೋಸ್ಕರ ಈ ಫೋನಲ್ಲಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ಆದರೆ ಅರ್ಧಂಬರ್ಧ ಕೇಳಿಸ್ಕೊಂಡು ಏನದು ಕಲ್ಯಾಣಿ ಭೈರವಿ ಅಣ್ಣ? ನೋಡಿ, ಫಸ್ಟ್ ಆಫ್ ಆಲ್ ನೀವು ಕದ್ದು ಕೇಳಿಸ್ಕೊಂಡಿದ್ದೆ ತಪ್ಪು. ಕೇಸು ಪತ್ತೆದಾರಿಕೆ ಇನ್ವೆಸ್ಟಿಗೇಷನ್ ಅಂತ ಅವ್ರ ಸೀಕ್ರೆಟ್ಸ್ ಅವ್ರಿಗಿರುತ್ತೆ. ಸುಮ್ಮನೆ ಯಾಕೆ ಬಲವಂತ ಮಾಡ್ತೀರಾ ಅಲ್ವಾ ಮೇಡಮ್? ನಿಮ್ಮ ಹತ್ರ ಹೇಳಬಾರ್ದು ಅಂತೇನೂ ಇಲ್ಲ. ಮತ್ತು ಅದೇನಂತ ಹೇಳಿ? ರೀಸೆಂಟಾಗಿ ಕಲ್ಯಾಣಿ ಅವ್ರು ಟ್ರಾವೆಲ್ ಮಾಡಿದ ಫ್ಲೈಟಲ್ಲೇ ಭೈರವಿ ಅವ್ರ ಅಣ್ಣ ಮೋಹನು ಟ್ರಾವೆಲ್ ಮಾಡಿದ್ರಂತೆ. ಅಂದರೆ ಭೈರವಿ ಅವ್ರ ಅಣ್ಣ ಮೋಹನ್ ಅವ್ರ ಮೇಲೆ ನಿಮ್ಗೆ ಅನುಮಾನನಾ? ಓ, ಮೊದಲೇ ಕಲ್ಯಾಣಿಗೂ ಭೈರವಿಗೂ ಆಗ್ತಾನೆ ಇರಲಿಲ್ಲ. ತಂಗಿ ವೈರಿನ ಅಣ್ಣನೇ ಸಾಯಿಸಿದ್ನಾ?